ರಾಜ್ಯದಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ತುಂಬಾ ಆಕ್ಟಿವ್ ಆಗಿರುವಂಥದ್ದು ನೋಡ್ತಾ ಇರಬಹುದು. ಈಗಾಗಲೇ ನಕಲಿ ಔಷಧಿಗಳ ಬೇಟೆಯನ್ನ ಇಡಿರುವಂಥ ಆರೋಗ್ಯ ಇಲಾಖೆ ಈಗ ಮತ್ತೆ ಗ್ರಾಹಕರ ಆರೋಗ್ಯದತ್ತ ಮತ್ತಷ್ಟು ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ. ಹೀಗಾಗಿ ಪನ್ನೀರ್ ವಿಚಾರದಲ್ಲಿ ಸಾಕಷ್ಟು ಒಂದು ಕಠಿಣ ಕ್ರಮವನ್ನ ರಾಜ್ಯ ಆರೋಗ್ಯ ಇಲಾಖೆ ಕೈಗೊಂಡಿರುವಂತದ್ದು. ಅಂದ್ರೆ 1 ವರ್ಷದ ಅವಧಿಗೆ ಪನ್ನೀರನ್ನ ಬ್ಯಾನ್ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತೊಂದು ಹೊಸ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಸೊ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಸುನಿಲ್ ಕುಮಾರ್ ಹೆಬ್ಬೆ ಅವರಿದ್ದಾರೆ, ಆರೋಗ್ಯ ಕಾರ್ಯಕರ್ತರು ಜೊತೆಗೆ ಖ್ಯಾತ ವೈದ್ಯರು. ಅವ್ರನ್ನ ಮಾತನಾಡಿಸ್ತೀನಿ. ಪನ್ನೀರ್ ಬ್ಯಾನ್ ಎಷ್ಟು ಸಮಂಜಸ? ಬ್ಯಾನ್ ಮಾಡಲೇಬೇಕಿತ್ತ ಅಥವಾ 1 ವರ್ಷದವರೆಗೆ ಯಾಕೆ ಬ್ಯಾನ್ ಮಾಡಿದ್ರಿ? ಏನು ಇಲ್ಲ, ಖಂಡಿತವಾಗ್ಲೂ ಈ ಪನ್ನೀರ್ ಬ್ಯಾನ್ ಮಾಡಿಲ್ಲ, ಅವರು ಅನಲಾಗ್ ಪನ್ನೀರ್ ಅನ್ನೋದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಭಾಳ ಜನಕ್ಕೆ ಈ ಅನಲಾಗ್ ಪನ್ನೀರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಹೌದು, ಈಗ ಅನಲಾಗ್ ಪನ್ನೀರ್ ಅಂದರೆ ಆರ್ಟಿಫಿಷಿಯಲಿ ಮೇಡ್, ಅಂದರೆ ಈಗ ನ್ಯಾಚುರಲ್ ಆಗಿ ಮಿಲ್ಕಿಂದ ಅಥವಾ ಕರ್ಡನ್ನು ಅದು ಮಾಡಿ ಮಾಡುವಂಥದ್ದು ಪನ್ನೀರು. ಮತ್ತು ಇದು ಏನಂದರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಯೂಸ್ ಮಾಡಿ ಮಾಡುವಂಥ ಈ ಪನ್ನೀರು. ಇದರಿಂದ ಸಾಕಷ್ಟು ಹೃದಯದ ಮೇಲೆ, ಹೃದಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೃದಯ ಕಾಯಿಲೆ ಸಂಬಂಧಪಟ್ಟಂಗೆ, ಮತ್ತು BP, ಶುಗರು, ಮತ್ತು ಒಬೆಸಿಟಿ ಇರೋರಿಗೆ, ಈ ಸೀನಿಯರ್ ಸಿಟಿಸನ್ಸ್ಗೆ ಇದು ಡೈಜೆಷನ್ ಆಗೋದು. ಈ ಕಾರಣದಿಂದ ಸಾಕಷ್ಟು ಆರೋಗ್ಯದ ಮೇಲೆ ತೊಂದರೆ ಆಗ್ತಾಯಿದೆ. ಇದನ್ನು ಬೇರೆ ಬೇರೆ ರಾಜ್ಯದಲ್ಲಿ, ಮಹಾರಾಷ್ಟ್ರ, ಗುಜರಾತ್, ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ಬ್ಯಾನ್ ಅನ್ನೋಂಥದ್ದು ರೆಗ್ಯುಲರ್ ಆಗಿಬಿಟ್ಟಿದೆ. ಈಗ ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ, ಅದು ಬ್ಯಾನ್, ಈ ಬ್ಯಾನ್. ಅವತ್ತು ಇವರಿದ್ದಾಗ, ದಿನೇಶ್ ಗುಂಡ್ರಾವ್ ಅವರಿದ್ದಾಗ ಅದು ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿದರು. ಈಗ ಇವರು ಅನಲಾಗ್ ಪನ್ನೀರ್ನ ಬ್ಯಾನ್ ಮಾಡಿದರು. ಬ್ಯಾನ್ ಸರ್ಕಾರನೇ ಅನ್ಕೊತೀನಿ ನಾನು ಅದನ್ನು. ಯಾಕಂದರೆ ಇದನ್ನು ಬ್ಯಾನ್ ಮೊದಲೇ ಮಾಡಬೇಕಾಗಿತ್ತು. 1 ವರ್ಷಕ್ಕೆ ಯಾಕೆ ಬ್ಯಾನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಬ್ಯಾನ್ ಮಾಡಿದ್ರೆ ಪರ್ಮನೆಂಟಾಗಿ ಬ್ಯಾನ್ ಮಾಡಬೇಕು. ಈ ಪರ್ಮಿಷನ್ ಕೊಡೋಕ್ಕಿಂತ ಮೊದಲು ಈ FSSAI ಅವರು ಏನು ಮಾಡಿದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇದು ತುಂಬ ಒಳ್ಳೆಯ ಒಂದು ಸಂದೇಶ. ಈ ಅನಲಾಗ್ ಪನ್ನೀರ್ ಅಲ್ಲ, ಈ ಥರದ್ದು ಸಾಕಷ್ಟು ಇದ್ದಾವೆ. ಪರ್ಮನೆಂಟಾಗಿ ಬ್ಯಾನ್ ಮಾಡಬೇಕು. ಫುಡ್ ಅಡಲ್ಟ್ರೇಷನ್ ಅನ್ನೋದೇ ಒಂದು ಬಿಗ್ ಕ್ರೈಮು. ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಈಗ ಡಾಕ್ಟರ್ಸ್ದು ಏನಾದರೂ ಮಾಡಿದರೆ ಡಾಕ್ಟರ್ ನೆಗ್ಲಿಜೆನ್ಸಿ ಎರರ್ ಅಂತ ಬರುತ್ತೆ. ಈ ಫುಡ್ಡಲ್ಲಿ ಏನಾದರೂ ಕಂಟ್ಯಾಮಿನೇಟೆಡ್ ಫುಡ್ಡು ಅಥವಾ ಅಡಲ್ಟ್ರೇಟೆಡ್ ಫುಡ್ಡನ್ನು ಕೊಟ್ಟರೆ ಅದಕ್ಕೆ ಯಾವ ಶಿಕ್ಷೆ ಇದೆ, ಯಾವ ಶಿಕ್ಷೆ ಆಗಿದೆ? FSSAI ಇದುವರೆಗೆ ಎಷ್ಟು ಕೇಸ್ಗಳನ್ನು ಹಾಕಿದೆ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಬ್ಯಾನ್ ಮಾಡ್ತಾರೆ. ಮತ್ತು ಕೆಲವು ಅಧಿಕಾರಿಗಳು, ಫುಡ್ ಆಫೀಸರ್ಸ್ ಹೋಗಿ ಕಲೆಕ್ಷನ್ ಮಾಡ್ಕೋತಾರೆ. ಈ ಥರದ್ದು ಆಗ್ತಾಯಿದೆ. ನಾನೇ ಕಣ್ಣಾರೆ ಕಂಡು, ನಾನೇ ಹೆಬ್ಬಾಳ ಅಲ್ಲಿ ನಾವು ಒಂದಿಷ್ಟು ಶೂಟನ್ನು ಮಾಡಿದ್ವಿ. ಈ ಥರ ಹೋಟೆಲ್ಗೆ ಹೋದಾಗ ಅನ್ಹೈಜಿನಿಕ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ನಮ್ಮ ಯಾವುದು ಫುಡ್ FDA ಹೋಗಿ ಇದರಲ್ಲೇ ವಿಧಾನಸೌಧದ ಕ್ಯಾಂಟೀನಲ್ಲೇ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಕಂಟ್ಯಾಮಿನೇಟೆಡ್ ಫುಡ್ಡು ಮತ್ತು ಅನ್ಹೈಜಿನಿಕ್ ಆಗಿತ್ತು. ಈ ಥರದ್ದು ಸಾಕಷ್ಟು ಆಗ್ತಾ ಇದೆ. ಬರೀ ಸರ್ಕಾರ ಈ ಬ್ಯಾನ್ಗಳನ್ನು ಮಾಡೋದಕ್ಕಿಂತ ಕಟ್ಟುನಿಟ್ಟಾಗಿ ಕಾರ್ಯಕ್ರಮ ಆಗಬೇಕಾಗಿರುವಂಥದ್ದು. ಸರಿ, ನೀವು ಹೇಳಿದ್ರಿ ಈಗ ಬ್ಯಾನ್ ಮಾಡೋತಾರೆ, ಒಂದು ಕಡೆ ಬ್ಯಾನ್ ಮಾಡ್ತಾರೆ, ಮತ್ತೊಂದು ಕಡೆ ಅಧಿಕಾರಿಗಳು ಹೋಗಿ ಮತ್ತೆ ಅಲ್ಲಿ ಬೇರೆ ರೀತಿಯಾದ ಚಟುವಟಿಕೆಗಳು ಮಾಡ್ತಾರೆ, ವಸೂಲಿಗಳು ಮಾಡ್ತಾರೆ. ಸೊ ಇದು ಹೆಂಗೆ? ಈ ಆರೋಪ ಎಷ್ಟು ಸತ್ಯ ಅನಿಸುತ್ತೆ? ಇಲ್ಲ, ಇದು ಸತ್ಯನೇ. ನಾನೇನು ಸುಮ್ಮನೆ ಬಾಯಿಗೆ ಬಂದದ್ದು ಹೇಳೋಕ್ಕಾಗಲ್ಲ. ಯಾಕಂದರೆ ಏನೇನು ಹೇಳ್ಬಿಟ್ರೆ ಇದಿಲ್ಲದೆ ಇರೋದು ಕೇಸ್ಗಳನ್ನು ಹಾಕ್ತಾನೆ ಇರ್ತಾರೆ. ಇದು ಪಾರ್ಟ್ ಆಫ್ ದಿ ಲೈಫು. ಬಟ್ ಅಧಿಕಾರಿಗಳು ಈಗ ಒಂದು ಫುಡ್ ಸೇಫ್ಟಿ ಲೈಸೆನ್ಸ್, FSSAI ಲೈಸೆನ್ಸನ್ನು ತೊಗೋಬೇಕಾದ 1000-2000 ಈ ಥರದ್ದು ಮೀಡಿಯಾಗಳಲ್ಲಿ ಸಾಕಷ್ಟು ಪಬ್ಲಿಷ್ ಆಗಿದೆ. ಇದನ್ನು ನಾನು ಹೇಳ್ತಾರಂತಲ್ಲ, ಮೀಡಿಯಾದಲ್ಲೇ ಒಬ್ಬರು ಲೇಡಿ ಇದೇ ಥರನ ಕಲೆಕ್ಷನ್ ಮಾಡ್ತಾ ಇದ್ಲು. ಯಾವುದಾದ್ರೂ ಒಂದು ಚಿಕ್ಕದೊಂದು ಕಾಂಡಿಮೆಂಟ್ಸ್ ಇದ್ದರೆ ಒಂದು ಲೈಸೆನ್ಸ್ಗೆ ಒಂದು 100-200 ರೂಪಾಯಿ ಇದೆ. ಅದನ್ನು 2,000 ರೂಪಾಯಿ ವಸೂಲಿ ಮಾಡಿದ್ದಕ್ಕೆ ಸಾಕಷ್ಟು ಅವ್ರ ಮೇಲೆ ಕೇಸ್ ಆಯಿತು. ಈ ಥರದ್ದಾಗಿದೆ. ಈ ಥರ ಹೋರಾಟಗಳನ್ನು ಮಾಡಿದ್ದೀವಿ. ಹಾಗಾಗಿ ಅಧಿಕಾರಿಗಳು ಸ್ಟ್ರಿಂಜೆಂಟ್ ಆಗಿರಬೇಕು. ಮತ್ತು ಈ ಏನಿದ್ದಾರೆ ನಮ್ಮ ಆರೋಗ್ಯ ಸಚಿವರು ಇದ್ರ ಕಡೆ ಗಮನ ಕೊಟ್ಟು ಬರೀ ಬ್ಯಾನ್ ಮಾಡೋದು ಒಂದೇ ಅಲ್ಲ, ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಜೈಲು ಶಿಕ್ಷೆ ಆಗಬೇಕು ಇವ್ರಿಗೆಲ್ಲ. ಇಲ್ಲದೇ ಇದ್ದರೆ ಇದೇನಾಗುತ್ತೆ, ಪಾರ್ಟ್ ಆಫ್ ದಿ ಲೈಫು. ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಥರ. ಇದನ್ನು ಬ್ಯಾನ್ ಅನ್ನೋದೇ ಒಂದು ಸ್ಕೀಮು, ಅದನ್ನು ಇಂಪ್ಲಿಮೆಂಟ್ ಆಗದಿದ್ರೆ ಒಂದು ಸ್ಕ್ಯಾಮು. ಈ ಥರದ್ದು ಆಗ್ತದೆ. ತುಂಬ ನೋವಿನ ಸಂಗತಿ. ಹಾಗಾಗಿ ರಾಜ್ಯದಲ್ಲಿ ಫುಡ್ ಅಡಲ್ಟ್ರೇಷನ್ ಅನ್ನೋದು ಒಂದು ಬಿಗ್ ಆ್ಯಕ್ಟ್ ಆಗಬೇಕು. ಹೇಗೆ ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮುಂಡೆ ಅಂತವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಅವರು ಯಾವುದೇ ಲಾಬಿಗೆ ಮನಿದೆ ಅವರು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಒಬ್ಬ IAS ಆಫೀಸರ್ ಆಗಿ. ಅಂಥ ಖಡಕ್ ಆಫೀಸರು ಇಲ್ಲಿ ತುಕಾರಾಮ್ ಮುಂಡೆ ಅಂಥವರು ಇಲ್ಲಿ ಕರ್ನಾಟಕದೊಬ್ಬರು ಬರಬೇಕು. ಆ ಥರದ್ದು ಆಗಬೇಕು. ಆದರೆ ದುರಾದೃಷ್ಟ ಅದಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಅದಕ್ಕೊಂದು ಕಾರ್ಯರೂಪಕ್ಕೆ ಒಂದು ಆ್ಯಕ್ಷನ್ ಮಾಡಬೇಕಾಗಿರೋಂಥದ್ದು. ಪನ್ನೀರಲ್ಲಿ ನೀವು ಹೇಳಿದ್ರಿ ಯಾವ್ಯಾವ ಥರಗಳ ಪನ್ನೀರ್ ಇರ್ತವೆ ಅಂತ. ಸೊ ಆ ಪನ್ನೀರ್ ಎಷ್ಟು ಡೇಂಜರ್ ಅನಿಸುತ್ತೆ? ಹೆಂಗೆ ಸರ್ ಅದು? ಇಲ್ಲ, ತುಂಬ ಡೇಂಜರ್ ಆಗಿರೋಂಥದ್ದು. ಇಂಡೈಜೆಸ್ಟೇಬಲ್ ತುಂಬ ಜನಕ್ಕೆ, ಮಕ್ಕಳಿಗೆ, ಅಥವಾ ಇದನ್ನು ಏನಾಗುತ್ತೆ ತುಂಬ ಚೀಪೆಸ್ಟು. ಈಗ ರಿಯಲ್ ಪನ್ನೀರಿಗೂ ಇದಕ್ಕೆ ಕಾಸ್ಟ್ ಇಫೆಕ್ಟಿವ್ ತುಂಬ ಕಡಿಮೆ ಆಗುತ್ತೆ. ಹಾಫ್ ಆಫ್ ದಿ ಪ್ರೈಸಲ್ಲಿ ಅನಲಾಗ್ ಪನ್ನೀರ್ ಸಿಗುತ್ತೆ. ರಿಯಲ್ ಪನ್ನೀರು ಅದು ಕಾಸ್ಟ್ಲಿ ಆಗಿರುತ್ತೆ ಮತ್ತು ಅದು ಪ್ರೊಡಕ್ಷನು ಕಡಿಮೆ ಇರುತ್ತೆ. ಅದಕ್ಕಾಗಿ ಇವರು ಆರ್ಟಿಫಿಷಿಯಲಿ ಮೇಡ್ ಪನ್ನೀರ್ ಮಾಡ್ತಾರೆ. ಇದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಿಗೆ, ಒಬೆಸಿಟಿ, BP, ಶುಗರ್ ಇರೋರಿಗೆ ಈ ಥರದ್ದಕ್ಕೆ ತೊಂದರೆ ಆಗ್ತಾಯಿದೆ. ಇದರಿಂದ ಸಾಕಷ್ಟು ತೊಂದರೆ ಆಗೋದಕ್ಕೆ ಸರ್ಕಾರ ಇದಕ್ಕೆ 1 ವರ್ಷಕ್ಕೆ ಬ್ಯಾನ್ ಅಲ್ಲ, ಪರ್ಮನೆಂಟಾಗಿ ಬ್ಯಾನ್ ಮಾಡಬೇಕು. ಇದು 1 ವರ್ಷದ ಬ್ಯಾನ್ ಅಂತ ಈ ಪೊಲೀಸರಿಗೆ ಹೆಂಗೆ ಪ್ರೊಬೇಷನರಿ ಪೀರಿಯಡ್ ಅಂತ ಮಾಡ್ತಾರೆ, ಅದೇ ಥರ 1 ವರ್ಷಕ್ಕೆ ಬ್ಯಾನ್ ಯಾಕೆ ಮಾಡಿದ್ರು? ಏನು ಉದ್ದೇಶ ಇದೆ? ಮುಂದೆ ಏನಾದರೂ ಸ್ಕೀಮ್ ಇದೆಯಾ ಅಥವಾ ಸ್ಕ್ಯಾಮ್ ಇದೆಯಾ? ಸರ್ಕಾರನೇ ಹೇಳಬೇಕಾಗಿರೋಂಥದ್ದು. ಇವಷ್ಟು ಸುನಿಲ್ ಕುಮಾರ್ ಹೆಬ್ಬೆ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.